ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೌದು, ನಾನಿವತ್ತು ಇನ್ನೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಮೂಲಂಗಿ ಪಲ್ಯ. ಮೂಲಂಗಿ ಅಂದ ತಕ್ಷಣ ಸುಮಾರು ಜನ ಮೂಗು ಮುರಿತಾರೆ, ಸ್ಮೆಲ್ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಕೊಂಡು. ಸೊ ಇದು ಮೂಲಂಗಿ ಪಲ್ಯ ಅಂತೇಳಿ ಫಸ್ಟ್ ಆಫ್ ಆಲ್ ತಿನ್ನೋರಿಗೆ ಹೇಳದೆ ಕೊಟ್ಟರೆ ಗೊತ್ತೇ ಆಗೋದಿಲ್ಲ ಇದು ಮೂಲಂಗಿ ಪಲ್ಯ ಅಂತ ಹೇಳ್ಕೊಂಡು. ಸೊ ಅದನ್ನು ಮಾಡೋದು ಹೇಗಂತ ಹೇಳಿ ಈಗ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಒಗ್ಗರಣೆ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟು ಯಾವುದೂ ಅಲ್ಲ, ಗಾಣದಿಂದ ತೆಗೆದಿರೋವಂಥ ಕೊಬ್ಬರಿ ಎಣ್ಣೆ. ಸೊ ಅದು ಜೀರಿಗೆ ಸ್ವಲ್ಪ ಕಾದ್ಮೇಲೆ ಹೊಟ್ಟಿದ ಮೇಲೆ ಅದಕ್ಕೆ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಒಂದು 4-5 ಹಸಿಮೆಣಸು. ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4-5 ಹಸಿಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು, ದೊಡ್ಡದಾಗಿ ಅಲ್ಲ. ಮೂಲಂಗಿನ ತುರ್ಕೊಂಡಿರ್ತೀವಿ ನಾವು ಇದರಲ್ಲಿ. ಸೊ ಹಾಗಾಗಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಸ್ವಲ್ಪ ಹುರ್ಕೋಬೇಕು. ಈ ಹುರ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿ ಬೇಗ ಬೇಯ್ತದೆ ಅಂತ ಹೇಳ್ಕೊಂಡು. ಆಮೇಲೆ ಫ್ರೈ ಮಾಡ್ಕೋಬೇಕಾದ್ರೆ ಮಧ್ಯೆ ಒಂದು ಸ್ವಲ್ಪ ತರಕಾರಿ ಹಾಕ್ಬೇಕಾದ್ರೆ ಉಪ್ಪು ಹಾಕಿದರೆ ಆಮೇಲೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರುತ್ತೆ ಉಪ್ಪನ್ನು. ಸೊ ಇಲ್ಲಿದೀಗ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು, ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ. ಮತ್ತು ನಾನು ಇದಕ್ಕೆ ಒಂದು 3-4 ಚಿಕ್ಕದಾಗಿರೋ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ದೊಡ್ಡದಿದ್ದರೆ ಒಂದು ಅಥವಾ 2 ಸಾಕಾಗುತ್ತೆ. ನನ್ನ ಹತ್ರ ಚಿಕ್ಕ ಟೊಮೊಟೊ ಇರೋದ್ರಿಂದ 3-4 ಟೊಮೊಟೊನ ಅದನ್ನು ಚಿಕ್ಕದಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. ಚಿಕ್ಕದಾಗಿರೋದನ್ನು ಫ್ರೈ ಮಾಡ್ಕೋಬೇಕು ಮೆತ್ತಗಾಗುತ್ತಾನೆ ಟೊಮೊಟೊ ಹಣ್ಣನ್ನು. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿ ಹಾಕಿದಾಗ ಉಪ್ಪು ಹಾಕಿಲ್ಲ ಅಂತಂದರೆ ಟೊಮೊಟೊ ಹಣ್ಣು ಹಾಕಿದಾಗಲಾದ್ರೂ ಹಾಕ್ಕೋಬೋದು, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ, ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತುರಿದಿಟ್ಕೊಂಡಿರೋಂಥ ಮೂಲಂಗಿಗೆ ನಾನು ಹೆಸರುಬೇಳೆ ಹಾಕಿ ನೆನೆಸಿಟ್ಟಿದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನೇ ಆ್ಯಡ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ ಮೂಲಂಗಿಲೇ ನೀರಿನ ಅಂಶ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅದರಲ್ಲಿನೇ ಹೆಸರುಬೇಳೆ ಮೆತ್ತಗಾಗಿಬಿಡುತ್ತೆ, ನೆನೆದ್ಬಿಡುತ್ತೆ. ಸೊ ಹಾಗಾಗಿ ನಾನು ಅರ್ಧ ಗಂಟೆ ಮೊದಲೇ, ಅಂದರೆ ಪಲ್ಯ ಮಾಡೋಕ್ಕೆ ಮುಂಚೆನೇ ಅರ್ಧ ಗಂಟೆ ಮುಂಚೆನೇ ತುರಿದು ಅದಕ್ಕೆ ಒಂದು 2 ಚಿಕ್ಕ ಸ್ಪೂನಲ್ಲಿ 2-3 ಸ್ಪೂನಷ್ಟು ಹೆಸರುಬೇಳೆನ ಹಾಕಿ ಮುಚ್ಚಿಟ್ಟಿದ್ದೀನಿ. ಸೊ ಅದೇ ನೀರಲ್ಲಿನೇ ಹೆಸರುಬೇಳೆ ನೆನೀತದೆ, ಯಾವುದೇ ನೀರು ಆ್ಯಡ್ ಮಾಡೋ ನೆಸಸರಿ ಇಲ್ಲ. ನಾನಿಲ್ಲಿ ಮೂಲಂಗಿನ ಮೀಡಿಯಮ್ ಆಗಿರೋ ಮೂಲಂಗಿ 3 ಮೂಲಂಗಿ ತೊಗೊಂಡಿದ್ದೀನಿ. ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 3 ಮೂಲಂಗಿ ಸಾಕಾಗುತ್ತೆ ಅಂತ ಹೇಳ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೋಬೇಕು. ಅದಕ್ಕೆ ಒಂದು 2-3 ಸ್ಪೂನಷ್ಟು ಹೆಸರುಬೇಳೆನ ಹಾಕಿ ನೆನೆಯೋಕ್ಕೆ ಹೆಸರುಬೇಳೆ ಹಾಕಿ ನೆನಿಬೇಕು ಹೆಸರುಬೇಳೆ. ಸೊ ಅದಕ್ಕೆ ಮುಚ್ಚಿಟ್ಟಿದ್ದೆ ಅರ್ಧ ಗಂಟೆ ಮೊದಲು. ಅದನ್ನು ಹಾಕ್ಕೊಂಡಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಬೇಯಿಸ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಒಂಚೂರು ಉಪ್ಪು ಅಡ್ಜಸ್ಟ್ ಮಾಡಿಕೊಂಡೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂಥೇಳಿ. ಆಮೇಲೆ ನಾನಿಲ್ಲಿ ಅದನ್ನು ಉಪ್ಪು ಹಾಕಿ ಆಗಿಂದ ಹಿಂಗೆ ಹಾಕ್ತಾಯಿದ್ದೀನಿ. ನಾನು ಯೂಶ್ವಲಿ ಗಟ್ಟಿ ಹಿಂಗೆ ಯೂಸ್ ಮಾಡೋದು. ಸೊ ಹಾಗಾಗಿ ಆ ಹಿಂಗನ್ನು ನೀರು ಮಾಡಿ ಇಟ್ಕೊಂಡು ಅದನ್ನು ಒಂಚೂರು ಹಾಕಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ಒಂದು 5-7 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಅದು ತುರಿದಿರೋದ್ರಿಂದ ಆ್ಯಕ್ಚುಲಿ ಮೂಲಂಗಿ ಬೇಗ ಬೇಯ್ತದೆ. ಒಂದು 5 ನಿಮಿಷ ಬೇಯಿಸಿದ್ರೂ ಸಾಕು. ಮೀಡಿಯಮ್ ಉರಿಯಲ್ಲಿ ಒಂದು 5 ನಿಮಿಷ ಇದನ್ನು ಬೇಯಿಸೋಣ. ಮುಚ್ಚಿಟ್ಟು ಬೇಯಿಸಿ. ಇದು ಆ್ಯಕ್ಚುಲಿ ಹೆಲ್ತಿಗೂ ತುಂಬ ಒಳ್ಳೆಯದು. ನಾನು ಹಿಂದೆ ಒಂದು ಸತಿ ಮೂಲಂಗಿ ಮೊಸರು ಗೊಜ್ಜು ಮಾಡೋದು ಹೇಗಂತೇಳಿ ಹೇಳ್ಕೊಟ್ಟಿದ್ದೆ. ಯಾರೆಲ್ಲ ನೋಡಿಲ್ಲ ಅದನ್ನು ದಯವಿಟ್ಟು ನನ್ನ ಚಾನಲಲ್ಲಿದೆ, ಹೋಗಿಬಿಟ್ಟು ನೋಡಿ. ಮೂಲಂಗಿ ಹೆಲ್ತಿಗೆ ಒಳ್ಳೆಯದು. ಈ ಪಲ್ಯ ಚಪಾತಿ ಜೊತೆ, ದೋಸೆ ಜೊತೆ ಚೆನ್ನಾಗಿರುತ್ತೆ.
ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ ಹೇಗಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.